RCB ಟೀಮ್ಗೆ ನವೀನ್ ಉಲ್ಲಾಕ್ ಏನಾದರೂ ಬಂದ್ರೆ ದೊಡ್ಡ ಯುದ್ಧ ಆಗುತ್ತೆ. ಬಿಕಾಸ್ ವಿರಾಟ್ ಕೊಹ್ಲಿ ಅವ್ರಿಗೂ ಮತ್ತು ಅವ್ರಿಗೂ ಸ್ವಲ್ಪ ಆಗಲ್ಲ, ಸ್ವಲ್ಪ ಜಾಸ್ತಿನೇ ಆಗಲ್ಲ. ಅದರಲ್ಲೂ ಫ್ಯಾನ್ಸ್ ಅಂತೂ ಸಖತ್ ಟ್ರೋಲ್ ಮಾಡಿದ್ದಾರೆ ನವೀನ್ ಅವ್ರನ್ನ. ಬಟ್ ವಿರಾಟ್ ಕೊಹ್ಲಿ ಅವರು ಫ್ಯಾನ್ಸ್ ಹೇಳಿದ್ದಾರೆ ಯಾವುದೇ ತರ ಇವರಿಗೆ ಟ್ರೋಲ್ ಮಾಡಬೇಡಿ, ಆರಾಮಾಗಿ ಬಿಟ್ಬಿಡಿ ಅಂತ. ಈಗೆಲ್ಲ ಕೂಡ ರಾಜಿ ಆಗಿದೆ. ಎಲ್ರಿಗೂ ನಮಸ್ಕಾರ. RCB ತಂಡಕ್ಕೆ ನವೀನ್ ಉಲ್ಲಾಕ್ ಬರ್ತಾ ಇದಾರಂತೆ ಜೋಸ್ ಹೇಜಲ್ವುಡ್ ರೀಪ್ಲೇಸ್ಮೆಂಟ್ ಆಗಿ. ಇದು ಹೇಗೆ ಅಂತ ಹೇಳಿದ್ರೆ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸ್ ನಡೀತಾ ಇದೆ. 4 ಪಂದ್ಯಗಳಾಗಿದೆ. ಇದರಲ್ಲಿ ಇಂಡಿಯಾ 2-1 ಸೋತಿದ್ದಾರೆ, 2 ಆಸ್ಟ್ರೇಲಿಯಾ ಗೆದ್ದಿದೆ, 1 ಟೈ ಆಗಿದೆ. ಇನ್ನೊಂದು ಮ್ಯಾಚ್ ಬಾಕಿ ಇದೆ, ಅದರಲ್ಲಿ ಇಂಡಿಯಾ ಗೆಲ್ಲೇಬೇಕಾಗಿದೆ WTCಗೋಸ್ಕರ. ಅದು ನೋಡೋದ ಏನಾಗುತ್ತೆ ಅಂತ. 2025ರಲ್ಲಿ RCB ತಂಡಕ್ಕೆ ಜೋಸ್ ಹೇಜಲ್ವುಡ್ ಆಡ್ತಾರ? ಬಿಕಾಸ್ ಇವರಿಗೆ ಇಂಜುರಿ ಆಗಿದೆ, ಟೆಸ್ಟ್ ಸೀರೀಸ್ ಕೂಡ ಆಡ್ತಾ ಇಲ್ಲ. ಏನಾದ್ರೂ ರಿಕವರಿ ಆಗಿ RCB ತಂಡಕ್ಕೆ ಮತ್ತೆ ಬಂದ್ ಆಡ್ತಾರ ಕಾದು ನೋಡಬೇಕು. ಅದಕ್ಕೋಸ್ಕರ ಇವ್ರು ರಿಕವರಿ ಆಗಿಲ್ಲ ಅಂತ ಹೇಳಿದ್ರೆ ಇವರಿಗೆ ರೀಪ್ಲೇಸ್ಮೆಂಟ್ ಹುಡುಕ್ತಾ ಇದಾರೆ, ಪರ್ಫೆಕ್ಟ್ ರೀಪ್ಲೇಸ್ಮೆಂಟ್. ಬಟ್ ನವೀನ್ ಉಲ್ಲಾಕ್ ಅವರು ಪರ್ಫೆಕ್ಟ್ ರೀಪ್ಲೇಸ್ಮೆಂಟ್ ಅಂತ ನಿಮ್ಗೆ ಗೊತ್ತಿದೆಯಾ? ಕಮೆಂಟ್ ಮಾಡಿ. ಬಟ್ ಇದು ಒಂದು ನ್ಯೂಸ್ ಕೂಡ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಕಾದು ನೋಡಬೇಕು. RCB ತಂಡಕ್ಕೆ ನವೀನ್ ಉಲ್ಲಾಕ್ ಏನಾದ್ರು ಬಂದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಇನ್ನ ಸ್ವಲ್ಪ ನಮ್ಮ ತಂಡ ಫೇಮಸ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ RCB ತಂಡ ಫ್ಯಾನ್ಸ್ಗೂ ಇನ್ನ ಮಜಾ ಸಖತ್ ಸಿಗುತ್ತೆ. ಬಿಕಾಸ್ ಇಬ್ರು ವಿರಾಟ್ ಕೊಹ್ಲಿ ಅವ್ರಿಗೂ ಸ್ವಲ್ಪ ಕಿರಿಕ್ ಆಗಿತ್ತು, ಇದು ಅಲ್ಲಿಗೆ ಸ್ಟಾಪ್ ಆಗಿದೆ, ರಾಜಿ ಕೂಡ ಆಗಿದೆ. ಬಟ್ ಒಂಥರ ಚೆನ್ನಾಗಿರುತ್ತೆ. ನವೀನ್ ಉಲ್ಲಾಕ್ ಏನಾದ್ರು RCB ತಂಡಕ್ಕೆ ಬಂದ್ರೆ ಒಂಥರ ಮಜಾ ಮಾಡ್ಬೋದು ಅಂತಾನೆ ಹೇಳ್ತೀನಿ. ಎರಡನೆಯ ಅಪ್ಡೇಟ್, RCB 2025 ಪ್ರಾಬಬಲ್ 11. ಇದು RCB ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಇಲ್ಲ ಅಂತಾನೆ ಹೇಳ್ಬೋದು. ನಿಮ್ಗೇನಾದ್ರೂ ಗೊತ್ತಿದ್ರೆ, ನೀವೇನು ಆಲ್ರೆಡಿ 11ನ ಸೆಟ್ ಮಾಡಿದ್ರೆ ಅದನ್ನ ಡ್ರಾಪ್ ಮಾಡಿ ಕಾಮೆಂಟ್ ಅಲ್ಲಿ, ನೋಡೋದ ಯಾವ ರೀತಿ ಮಾಡಿದಿರಾ, ನಿಮ್ಗೆ ಯಾವ ರೀತಿ ಸ್ಕಿಲ್ಸ್ ಇದೆ ಅಂತ ನಮಗೂ ತಿಳ್ಕೊಬಹುದು. ಮತ್ತೆ ಅದಕ್ಕೊಂದು ರಿಪ್ಲೈ ಕೂಡ ಮಾಡೋದ ಏನೇನ್ ಮಾಡಿದಿರಾ ಅಂತ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ RCB ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11: ವಿರಾಟ್ ಕೊಹ್ಲಿ, ಪಿಲ್ಸಾಟ್, ದೇವದತ್ ಪಡಿಕ್ಕಲ್, ರಜತ್ ಪಡಿದರ್, ಲಿವಿಂಗ್ಸ್ಟನ್, ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಶ್ರೇಯಸ್ ಶರ್ಮಾ, ಜೋಸ್ ಹೇಜಲ್ವುಡ್, ಯಶ್ ದಯಾಳ್. ಇದು RCB ಪ್ರಾಬಬಲ್ 11 ಅಂತಾನೆ ಹೇಳ್ಬೋದು. ನಿಮ್ದು ಕಮೆಂಟ್ ಮಾಡಿ. ಮತ್ತೆ ಇದರಲ್ಲಿ 2-3 ಚೇಂಜಸ್ ಆದ್ರೂಬಹುದು, ಆಗದೇನೂ ಇರ್ಬೋದು. ಬಟ್ ಜೋಸ್ ಹೇಜಲ್ವುಡ್ ಏನಾದ್ರು ಇಂಜುರಿಯಿಂದ ರಿಕವರಿ ಆದ್ರೆ RCB ತಂಡಕ್ಕೆ ಈ ಸಲ IPL ಆಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬೇರೆ ಒಬ್ಬ ಪ್ಲೇಯರ್ನ ನೋಡ್ಬೋದು ಅಂತಾನೆ ಹೇಳ್ತೀನಿ. ಬಟ್ ನವೀನ್ ಉಲ್ಲಾಕ್ ಬಂದ್ರೆ ಇನ್ನ ಚೆನ್ನಾಗಿರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಎಲ್ಲ ಫ್ಯಾನ್ಸ್ಗೂ ಮತ್ತೆ RCB ಟೀಮು ಅಂತ ಹೇಳೋದು. ಬಿಕಾಸ್ ಮ್ಯಾಂಗೋ ಮ್ಯಾನ್ ಏನಾದ್ರು ವಾಪಸ್ RCBಗೆ ಬಂದ್ರೆ ಒಂಥರ ಮಜಾ ಇರುತ್ತೆ, ಏನಾದ್ರು ಮಜಾಗಳಿರುತ್ತೆ ಅಂತಾನೆ ಹೇಳ್ಬೋದು. ಬಟ್ ಅಲ್ಲಿಗೆ ರಾಜ್ಯ ಆಗಿದೆ. ಬಟ್ ನೋಡೋದ ಏನ್ ಮಾಡ್ತಾರೆ RCB ಮ್ಯಾನೇಜ್ಮೆಂಟ್ ಅಂತ. ಮತ್ತೆ ನಿಮ್ದು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ 2025ರಲ್ಲಿ ಜೋಸ್ ಹೇಜಲ್ವುಡ್ ಏನಾದ್ರು ಇಂಜುರಿಯಿಂದ ರಿಕವರಿ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಯಾರು ಬೇಕು, ಯಾರನ್ನ ರೀಪ್ಲೇಸ್ಮೆಂಟ್ ಮಾಡ್ಬೋದು ಅಂತ, ಟಾಪ್ ಆಲ್ರೌಂಡರ್ಸ್ ಇಲ್ಲ ಪ್ಯೂರ್ ಬೌಲರ್ಸ್ ಯಾರಿದ್ದಾರೆ ಅಂತ ಕಾಮೆಂಟ್ ಮಾಡಿ. ಮತ್ತೆ ನಿಮ್ದು 11ನ ಡ್ರಾಪ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ RCB ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ಬರ್ತಾ ಇರುತ್ತೆ. See you boys.